ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಯುವಕರ ಕಣ್ಮಣಿ, ಯುವಕರ ಆಶಾಕಿರಣ, ಮಹಾಗುರು, ಯುವಕರ ಚೇತನ, ಯುವಕರ ಚೈತನ್ಯ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಸ್ನೇಹಿತರೆ, ವಿವೇಕಾನಂದರು ಇಡೀ ರಾಷ್ಟ್ರಕ್ಕೆ, ನಾಡಿಗೆ ದೊಡ್ಡ ಶಕ್ತಿಯನ್ನು ತುಂಬಿದಂಥ ಮಹಾನ್ ನಾಯಕರು. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು 1863 ಜನವರಿ 12ನೇ ತಾರೀಕು, ಈಗೇನು ನಾವು ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ, ಕೋಲ್ಕತ್ತಾದಲ್ಲಿ ಅವರ ಜನನವಾಗುತ್ತೆ. ಅವರ ಹುಟ್ಟಿದ ಹೆಸರು ನರೇಂದ್ರನಾಥ ದತ್ತ, ತಂದೆ ಹೆಸರು ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಸ್ನೇಹಿತರೆ, ಇವರು ಶಿಕ್ಷಣವನ್ನು ಕೋಲ್ಕತ್ತಾ ಮೆಟ್ರೋಪಾಲಿಟನ್ ಪ್ರೆಸಿಡೆನ್ಸಿ ಶಾಲೆಯಲ್ಲಿ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿರ್ತಾರೆ. ಇವರ ಗುರುಗಳು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮಕೃಷ್ಣ ಪರಮಹಂಸರು. ಸ್ನೇಹಿತರೆ, ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾದಮೇಲೆ ಅವರಿಂದ ಸಾಕಷ್ಟು ವಿಚಾರ ವಿನಯ ತಿಳ್ಕೊಂಡು ಅವರು ಮುಂದೆ 1897ರಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಮಠ ವೇದಾಂತ ಸೊಸೈಟಿ ಅಂತ ಒಂದು ಇದನ್ನು ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ರಾಮಕೃಷ್ಣ ವಿವೇಕಾನಂದರು ಇವರು ತುಂಬ ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡ್ತಾರೆ. ಇದರಲ್ಲಿ ರಾಜಯೋಗ, ಕರ್ಮಯೋಗ, ಶಕ್ತಿಯೋಗ ಅನ್ನೋ ಕೃತಿಗಳನ್ನ 1896ರಲ್ಲಿ ರಚನೆ ಮಾಡ್ತಾರೆ. ಸ್ನೇಹಿತರೆ, ವಿವೇಕಾನಂದರ ಪತ್ರಗಳು ಜ್ಞಾನಯೋಗ, ಯೋಗ ಪ್ರೀತಿ ಮತ್ತು ಭಕ್ತಿಯ ಯೋಗ, ಯೋಗಿಯ ಕ್ರಿಯೆ, ರಾಜಯೋಗ, ಧ್ಯಾನದ ಯೋಗ ಇನ್ನೂ ಇತ್ಯಾದಿ ಇವರು ರಚನೆ ಮಾಡಿರ್ತಾರೆ. ಸ್ನೇಹಿತರೆ, ವಿವೇಕಾನಂದರ ನುಡಿಮುತ್ತುಗಳು ನಮಗೆಲ್ರಿಗೂ ಗೊತ್ತು. ನಾವೆಲ್ಲರೂ ಅದನ್ನು ಪ್ರತಿಯೊಬ್ಬರಿಗೂ, ನಮ್ಮ ಏನು ಯುವಕರಿದ್ದಾರೆ ಎಲ್ಲರಿಗೂ ಗೊತ್ತಿರೋಂಥ ಅವರ ನುಡಿಮುತ್ತುಗಳು ಏನು ಅಂದರೆ, ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಶಕ್ತಿಶಾಲಿಗಳಾಗಿ, ಶ್ರದ್ಧಾವಂತರಾಗಿ, ಆಗ ಎಲ್ಲವೂ ನಿಶ್ಚಿತವಾಗಿ ಸಾಧಿಸಲ್ಪಡುತ್ತದೆ. ಈ ಪ್ರಪಂಚ ಒಂದು ಗರಡಿ ಮನೆ, ನಾವಿಲ್ಲಿ ಬಲಿಷ್ಠರಾಗುವುದಕ್ಕೆ ಬಂದಿದ್ದೇವೆ. ನಮ್ಮ ದುಃಖಗಳಿಗೆಲ್ಲ ನಾವೇ ಜವಾಬ್ದಾರರು, ಮತ್ಯಾರೂ ಅಲ್ಲ. ನಮ್ಮ ಅದೃಷ್ಟವನ್ನು ನಾವೇ ರೂಪಿಸಿಕೊಳ್ಳಬೇಕು. ಮೊದಲು ಹಾಳಾಗಿ ದುಡಿಯುವುದನ್ನು ಕಲಿ, ತಾನಾಗಿ ಅರಸನಾಗುವುದು ತಾನಾಗಿ ಬಂದೇ ಬರುತ್ತದೆ ಅಂತ ಇಡೀ ಜಗತ್ತಿಗೆ ಸಾರಿದವರು ಸ್ವಾಮಿ ವಿವೇಕಾನಂದರು. ಸ್ನೇಹಿತರೆ, ಹಾಗಾಗಿ ಅವರು ಯಾವಾಗಲೂ ಉತ್ಸಾಹದ ಚಿಲಿಮೆ ಅಂತಲೇ ನಾವು ಅವ್ರನ್ನ ಹೇಳಬೇಕು. ಸ್ನೇಹಿತರೆ, ಒಂದು ಚಿಕ್ಕದಾಗಿ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರಿಗೆ ಕಾಲೇಜಿನಲ್ಲಿ ಎಲ್ಲರ ಎದುರಿಗೂ ಅವರಿಗೆ ಅವಮಾನ ಮಾಡಬೇಕು ಅಂತ ಅವರ ಪ್ರೊಫೆಸರು ಒಂದು ಸಾರಿ ಒಂದು ಟೆಸ್ಟನ್ನು ಕೊಡ್ತಾರಂತೆ. ಆ ಟೆಸ್ಟಲ್ಲಿ ಎಲ್ಲರೂ ಬರೆದ ಹಾಗೆ ಇವರು ಸಹ ಬರೆದಿರ್ತಾರೆ. ಅದರಲ್ಲಿ ಇವರು ಎಲ್ಲರಿಗಿಂತ ಚೆನ್ನಾಗೇ ಬರೆದಿರ್ತಾರಂತೆ. ಆವಾಗ ಅವರ ಪ್ರೊಫೆಸರ್ ಅವರಿಗೆ ಅವಮಾನ ಮಾಡಬೇಕು ಅಂತಲೇ ಅವ್ರನ್ನ ಇಡಿಯೇಟ್ ಅಂತ ಸೈನ್ ಮಾಡಿಕೊಟ್ಟಿರ್ತಾರಂತೆ. ಆವಾಗ ಅವರು ಎಷ್ಟು ಬುದ್ಧಿವಂತರು ಅಂತ ಅಂದರೆ, ಸ್ನೇಹಿತರೆ, ಏನು ಪ್ರೊಫೆಸರ್ ಇಡಿಯೇಟ್ ಅಂತ ಬರ್ಕೊಟ್ಟಿರ್ತಾರಲ್ಲ, ಆವಾಗ ಅಷ್ಟು ತಾಳ್ಮೆಯಿಂದ ಏನೂ ಬೇಜಾರು ಮಾಡ್ಕೊಳ್ದೆ ಪ್ರೊಫೆಸರ್ ಹತ್ರ ಹೋಗಿ, ಸರ್, ನೀವು ನಿಮ್ಮ ಸೈನ್ ಮಾಡಿಕೊಟ್ಟಿದ್ದೀರಿ ನನಗೆ, ಆದರೆ ನನಗೆ ಅಂಕ ಕೊಟ್ಟಿಲ್ಲ ಅಂತ ಹೇಳ್ತಾರಂತೆ. ಆವಾಗ ಅದನ್ನು ನೋಡಿದಾಗ ಅವ್ರು ಹೇಳ್ತಾರಂತೆ, ಓ, ನಾನು ಇಡಿಯೇಟ್ ಅಂತ ಪ್ರೊಫೆಸರ್ಗೆ ಗೊತ್ತಾಗುತ್ತೆ. ಅಂದರೆ ಇದರಿಂದ ನಮಗೆ ತಿಳಿಯುತ್ತೆ ಅವರು ಎಷ್ಟು ಬುದ್ಧಿವಂತರಾಗಿದ್ದರು, ಎಷ್ಟು ಜಾಣ್ಮೆಯಿಂದ ನಮಗೆಲ್ರಿಗೂ ಮಾರ್ಗದರ್ಶಕರಾಗಿದ್ದರು ಅಂತ ತಿಳಿಯುತ್ತೆ. ಸ್ನೇಹಿತರೆ, ಅವರು ಅಮೇರಿಕದ ಶಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತ 1893 ಮೇ 31ನೇ ತಾರೀಕು ಬಂದರಿನಲ್ಲಿ ಪೆನಿನ್ಸುಲಾ ಎಂಬ ಹಡಗಿನಲ್ಲಿ ಪ್ರಯಾಣವನ್ನು ಮಾಡಿ ಜುಲೈ 14ನೇ ತಾರೀಕು ಕೆನಡಾದ ವ್ಯಾಂಗೋರ್ ಬಂದರಿನಲ್ಲಿ ತಲುಪ್ತಾರೆ ಅಂತ ನಾವೆಲ್ಲ ಕೇಳಿದ್ದೀವಿ. ಸ್ನೇಹಿತರೆ, 1893ರಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗ್ತಾರೆ. ಬಂಧುಗಳೇ, ಅವರು ನಮಗೆ ಎಷ್ಟು ಇದೇ ಥರ ಅವರು ಬದುಕಿದ್ದು ಕೇವಲ 39 ವರ್ಷ ಆದರೂ ಇಡೀ ಜಗತ್ತಿಗೆ ಯುವಕರಿಂದಲೇ ದೇಶ, ಯುವಕರು ಎದ್ದೇಳಿ ಅಂತ ಎಚ್ಚರಿಕೆಯನ್ನು ಕೊಟ್ಟವರು. ಅವರು ಬದುಕಿದ್ದು ಕೇವಲ 39 ವರ್ಷ ಆದರೂ ಸಹ ಇವತ್ತಿಗೂ ಅವರನ್ನು ನಾವು ನೆನಪಿಸ್ತೀವಿ. ಅವ್ರ ನುಡಿಮುತ್ತುಗಳನ್ನ ನಾವೆಲ್ಲರೂ ಪಾಲಿಸ್ತೀವಿ ಅಂದರೆ ತಪ್ಪಾಗಲ್ಲ. ಸ್ನೇಹಿತರೆ, ಅವರು ಕೊನೆಯದಾಗಿ 1902 ಜುಲೈ 4ರಂದು ಇಹಲೋಕವನ್ನು ತ್ಯಜಿಸ್ತಾರೆ. ಬಂಧುಗಳೇ, ನಾನು ಚಿಕ್ಕದಾಗಿ ಚೊಕ್ಕವಾಗಿ ದೇಶದ ಮಹಾನ್ ಚೇತನ, ಯುವಕರ ಆಶಾಕಿರಣ, ಯುವಕರ ಕಣ್ಮಣಿ ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಯಾರು ನನ್ನ ನಾಗಮಂಗಲ ನಂಜುಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ಹಾಗೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲಿಂಕ್ ಮಾಡಿ ಅಂತ ಹೇಳ್ತಾ, ಮತ್ತೊಬ್ಬರು ಸಾಧಕರೊಂದಿಗೆ ಮತ್ತೆ ನಿಮ್ಮ ಮುಂದೆ ಭಾಗಿಯಾಗ್ತೀನಿ. ಎಲ್ರಿಗೂ ನಮಸ್ಕಾರ.